ಮಂಡ್ಯದಲ್ಲಿ ನಡೀತಾ ಇರತಕ್ಕಂತ ಬೃಹತ್ ರ್ಯಾಲಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನಸಾಗರವೇ ಬಂದು ಸೇರಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಾರ್ವಜನಿಕ ಸಭೆ ನಡೆಯುವಂತಹ ಸ್ಥಳಕ್ಕೆ ಈ ಒಂದು ಮೆರವಣಿಗೆ ತಲುಪುತ್ತೆ. ಮಂಡ್ಯ ಅಂದರೆ ಮೈಸೂರು ಬೆಂಗಳೂರು ಹೆದ್ದಾರಿ ಸಂಪೂರ್ಣವಾಗಿ ಬ್ಲಾಕ್ ಆಗಿತ್ತು, ಅಷ್ಟು ಜನಸಾಗರ ಇಲ್ಲಿ ಸೇರಿದೆ. ಜೊತೆಗೆ ನೀವೀಗ ನೋಡ್ತಾ ಇರ್ತಕ್ಕಂಥ ದೃಶ್ಯ, ಇದು ಸಮಾವೇಶ ನಡೆಯುವಂತಹ ಸಿಲ್ವರ್ ಜುಬ್ಲಿ ಪಾರ್ಕ್. ಈ ಸಿಲ್ವರ್ ಜುಬ್ಲಿ ಪಾರ್ಕ್ನಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ. ಇನ್ನೇನು ಕೆಲವು ಹೊತ್ತಿನಲ್ಲಿ ಈ ಒಂದು ಮೆರವಣಿಗೆ ಆ ಪಾರ್ಕ್ ಹತ್ರ ಬರುತ್ತೆ. ಬಂದ ನಂತರ ಸುಮಲತಾ ಅಂಬರೀಷ್ ಸೇರಿದಂತೆ ಪ್ರಮುಖ ಗಣ್ಯರೆಲ್ಲರೂ ಕೂಡ ವೇದಿಕೆಯ ಮೇಲೆ ಆಸೀನರಾಗ್ತಾರೆ. ಅದಾದ ನಂತರ ಸಾರ್ವಜನಿಕರನ್ನ ಉದ್ದೇಶಿಸಿ ಭಾಷಣವನ್ನು ಕೂಡ ಮಾಡ್ತಾರೆ. ಈ ಚುನಾವಣೆ ಯಾರಿಗೋಸ್ಕರ, ಯಾವ ಕಾರಣಕ್ಕೋಸ್ಕರ ಸುಮಲತಾ ಅಂಬರೀಷ್ ಅವರು ರಾಜಕಾರಣಕ್ಕೆ ಬಂದರು, ಯಾವ ಕಾರಣಕ್ಕೆ ಬೇರೆ ಬೇರೆಯವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಹೀಗೆ ಅವರವರದ್ದೇ ಆದಂತಹ ವಿಚಾರಧಾರೆಗಳನ್ನು ಮಂಡಿಸುವಂತಹ ಕೆಲಸ ಕೂಡ ಇವತ್ತಿನ ಸಭೆಯಲ್ಲಿ ನಡೆಯುತ್ತೆ. ಬಟ್ ಈಗ ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯ, ಇದು ಮಂಡ್ಯದ ಸಾರ್ವಜನಿಕ ಸಭೆ ನಡೆಯುವಂತಹ ಸ್ಥಳದಿಂದ ಕೆಲವು ದೂರದಲ್ಲಿ ಮೆರವಣಿಗೆ ಬರ್ತಾ ಇದೆ. ಸುಮಲತಾ ಅವರ ಎಡ ಮತ್ತು ಬಲದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ರಾಕಿಂಗ್ ಸ್ಟಾರ್ ಯಶ್ ಸೇರಿದಂತೆ ಚಿತ್ರರಂಗದ ಅನೇಕ ಗಣ್ಯರು ಹಾಜರಾಗಿದ್ದಾರೆ. ಜೊತೆಗೆ ಇನ್ನೂ ಪ್ರಮುಖವಾಗಿ ಕಾಂಗ್ರೆಸ್ನ ಹಲವಾರು ನಾಯಕರು ಪಕ್ಷದ ಶಿಸ್ತಿನ ಒಂದು ಕಟ್ಟಪ್ಪಣೆಯನ್ನು ಕೂಡ ಮೀರಿ ಅದನ್ನು ಉಲ್ಲಂಘನೆ ಮಾಡಿ ಜನರು ಅಂದರೆ ಕಾಂಗ್ರೆಸ್ನ ಪ್ರಮುಖ ನಾಯಕರು ಸುಮಲತಾ ಅಂಬರೀಷ್ ಅವರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಸಿಲ್ವರ್ ಜುಬ್ಲಿ ಪಾರ್ಕ್ನಲ್ಲಿ ಮಂಡ್ಯದ ಗೌಡ್ತಿ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ 11:30 ನಾಮಿನೇಷನ್ ಸಲ್ಲಿಸಿದ ಬಳಿಕ ಆರಂಭವಾದಂತಹ ರ್ಯಾಲಿ ಇದು. ಇನ್ನು ಈ ಭಾಗದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಸುಮಲತಾ ಅಂಬರೀಷ್ ಅವರಿಗೆ ವ್ಯಾಪಕ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಸುಮಲತಾ ಅವರಿಗೆ ಎತ್ತಿನ ಗಾಡಿಯಲ್ಲಿ ಬಂದು ಹೂವಿನ ಹಾರವನ್ನು ಹಾಕಿದ್ದಾರೆ. ಅರ್ಥಾತ್ ನಮ್ಮ ಸಂಪೂರ್ಣ ಬೆಂಬಲ ನಿಮಗೆ ಇದೆ ಅಂತಕ್ಕಂಥದ್ದನ್ನು ಸೂಚಿಸುವಂತಹ ಸಲುವಾಗಿ ಮಂಡ್ಯ ಭಾಗದ ಹಲವಾರು ಕಾಂಗ್ರೆಸ್ಸಿಗರು ಈಗಾಗಲೇ ಸುಮಲತಾ ಅವರ ಜೊತೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಯಾಕೆಂದರೆ ಸುಮಲತಾ ಅವರು ಇವತ್ತಿನ ಈ ಕಾರ್ಯಕ್ರಮಕ್ಕೂ ಮುನ್ನ ಕಳೆದ ಒಂದು ವಾರದಿಂದ ಮಂಡ್ಯ ಭಾಗದ ಕಾಂಗ್ರೆಸ್ ಮುಖಂಡರ ಮನೆಯನ್ನು ಎಡತಾಕಿದ್ರು, ಅವರ ಬೆಂಬಲವನ್ನು ಕೋರಿದ್ರು. ಕೆಲವರು ಪ್ರತ್ಯಕ್ಷವಾಗಿ, ಕೆಲವರು ಪರೋಕ್ಷವಾಗಿ ಬೆಂಬಲವನ್ನು ಕೊಡ್ತೀವಿ ಅಂತ ಒಪ್ಕೊಂಡ್ರು. ಪ್ರತ್ಯಕ್ಷವಾಗಿ ಯಾರ್ಯಾರು ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿದ್ರು ಅವರೆಲ್ಲರೂ ಕೂಡ ಇವತ್ತಿನ ಈ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇನ್ನು ಕೆಲವರು ನೇರವಾಗಿ ಕಾಣಿಸಿಕೊಳ್ಳದಿದ್ದರೂ ಕೂಡ ಸುಮಲತಾ ಅವರಿಗೆ ನಮ್ಮ ಬೆಂಬಲ ಅಂತಕ್ಕಂಥದ್ದನ್ನು ತಮ್ಮ ಬೆಂಬಲಿಗರ ಮುಖಾಂತರ ರವಾನೆ ಮಾಡಿದ್ದಾರೆ. ಮಂಡ್ಯದ ನೇರ ಪ್ರಸಾರವನ್ನು ತಾವೀಗ ನೋಡ್ತಾ ಇದ್ದೀರಾ. ರೋಡ್ ಶೋನಲ್ಲಿ ಸಾಗರೋಪಾದಿಯಲ್ಲಿ ಜನರು ಸೇರಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀರಾ. ಜಾನಪದ ಕಲಾ ಪ್ರಕಾರಗಳು ಸುಮಲತಾ ಅಂಬರೀಷ್ ಅವರಿಗೆ ಭವ್ಯ ಸ್ವಾಗತವನ್ನು ಕೋರಿದ್ದಾವೆ. ಇವತ್ತು ತಮ್ಮ ಉಮೇದುವಾರಿಕೆಯನ್ನು ಸುಮಲತಾ ಅಂಬರೀಷ್ ಅವರು ಸಲ್ಲಿಸಿದ ಬಳಿಕ ಮಂಡ್ಯದಲ್ಲಿ ಸಾರ್ವಜನಿಕ ಸಮಾವೇಶದಲ್ಲಿ ಭಾಗಿಯಾಗುವ ಸಲುವಾಗಿ ರ್ಯಾಲಿಯಲ್ಲಿ ಆಗಮಿಸ್ತಾ ಇದ್ದಾರೆ.
ಜಯಗಳನ್ನ ಕೂಗ್ತಾ ಬಂದಿರುವ ಎಲ್ಲ ಅವರ ಅಭಿಮಾನಿಗಳು ಅಂತ ಹೇಳಿ ನಾನು ಭಾವಿಸ್ಲಿಕ್ಕೆ ಈ ಸಂದರ್ಭದಲ್ಲಿ ನಿಮ್ಮನ್ನ ನೆನಪು ಮಾಡ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ. ಇದು ಮಂಡ್ಯ ಸ್ವಾಭಿಮಾನದ ಪ್ರಶ್ನೆ. ಆದರೆ ಒಂದು ನಾವೆಲ್ಲರೂ ಇಲ್ಲಿ ಸೇರಿರ್ತಕ್ಕಂತಹ ನನ್ನ ಅಣ್ಣಂದಿರು, ನನ್ನ ತಂದೆಯ ಸಮಾನರು, ನನ್ನ ಅಕ್ಕ ತಂಗಿಯರು ಎಲ್ಲರೂ ಗಮನಿಸಬೇಕಾದಂತಹ ಒಂದು ವಿಷಯ, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಸಾಕಷ್ಟು ವಿಷಯಗಳನ್ನ ಈ ಚುನಾವಣೆ ಒಬ್ಬನ ತಿಂದೆ ಒಬ್ಬನು ಬದುಕುವ, ಒಬ್ಬನ ಕೊಂದೆ ಒಬ್ಬನು ಬಾಳುವ ಚಕ್ರವ್ಯೂಹ, ಇದು ಚಕ್ರವ್ಯೂಹ. ಹಣದ ಮೋಹ, ಅಧಿಕಾರದ ದಾಹ, ಒಬ್ಬನ ತಿಂದೆ ಒಬ್ಬನು ಬದುಕುವ, ಒಬ್ಬನ ಕೊಂದೆ ಒಬ್ಬನು ಬಾಳುವ ಚಕ್ರವ್ಯೂಹ, ಇದು ಚಕ್ರವ್ಯೂಹ. ಹಲೋ, ಇದೀಗ ಕಾರ್ಯಕ್ರಮದ ಎಲ್ಲ ಗಣ್ಯ ವ್ಯಕ್ತಿಗಳು ವೇದಿಕೆ ಬಳಿ ಆಗಮಿಸ್ತಾ ಇದ್ದಾರೆ. ದಯಮಾಡಿ ಕಾರ್ಯಕರ್ತ ಅಸಂಖ್ಯಾತ ನೊಂದ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತೇನು ತಮ್ಮ ಪ್ರೀತಿಯನ್ನ, ಉತ್ಸವವನ್ನ ಅಂಬರೀಷ್ ಅಭಿಮಾನಿಗಳ ಜೊತೆ ತೋರಿಸಿದಿರೋ, ಇವೆಲ್ಲದಕ್ಕೂ ನಾವು ಎಲ್ಲ ನೊಂದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಂಬರೀಷ್ ಅಭಿಮಾನಿಗಳ ಪರವಾಗಿ ನಾವು ಹೃತ್ಪೂರ್ವಕವಾದ ನಮಸ್ಕಾರಗಳನ್ನ ಹೇಳ್ತಾ, ನಿಮ್ಮ ಈ ಪ್ರೀತಿ, ನಿಮ್ಮ ಈ ವಿಶ್ವಾಸ ಚುನಾವಣೆಯ ದಿನದವರೆಗೆ ಮತ್ತೆ ಸದಾ ಅಂಬರೀಷ್ ಅವರ ಕುಟುಂಬದ ಮೇಲೆ ಇರಬೇಕು. ಯಾಕೆಂತಂದ್ರೆ ಹಲವಾರು ಷಡ್ಯಂತ್ರಗಳು ಮಾಡಲಿಕ್ಕೆ ಸಾಧ್ಯ ಇರುತ್ತದೆ. ಯಾವುದೇ ಷಡ್ಯಂತ್ರಗಳಿಗೆ ಅವಕಾಶವನ್ನು ಮಾಡಿಕೊಡದೆ ಎಲ್ಲ ರೀತಿಯ ನಮ್ಮ ಎಲ್ಲ ಪಕ್ಷಗಳಿರ್ತಕ್ಕಂಥ JDS ನಲ್ಲಿರ್ತಕ್ಕಂಥ ಅಂಬರೀಷ್ ಅಭಿಮಾನಿಗಳಿರ್ಬೋದು, ರೈತ ಸಮುದಾಯ, ಇವತ್ತು ರೈತ ಸಂಘ, ಸರ್ವೋದಯ ಪಕ್ಷ ಇವತ್ತು ನಮಗೆ ಬೆಂಬಲವನ್ನು ಕೊಟ್ಟಿದೆ. ರೈತ ಸಂಘದ ಪರವಾಗಿ ಇವತ್ತು ಅಸಂಖ್ಯಾತ ಕಾರ್ಯಕರ್ತರುಗಳು ಬಂದಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ನಮ್ಮ ಅಂಬರೀಷ್ ಅವರ ಕುಟುಂಬವನ್ನ ಕೈ ಬಲಪಡಿಸಬೇಕು ಅಂತ ಕೇಳ್ಕೊಳ್ತಾ, ಇನ್ನೇನೋ ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಹಳ್ಳಿಯಲ್ಲೂ ಕೂಡ ನೀವು ಬೂತ್ವಾರು ಸೈನಿಕರಂತೆ ನಿಂತು ತಮ್ಮ ಚುನಾವಣಾ ಕಾರ್ಯವನ್ನ ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾ, ಈಗಾಗಲೇ ನಾನು ಮೊದಲೇ ಹೇಳಿದಾಗೆ ಇಲ್ಲಿರ್ತಕ್ಕಂಥ 10ರಷ್ಟು ಜನ ಆಚೆಗಡೆ ಇದ್ದಾರೆ. ಅವರಿಗೆ ಸ್ಥಳಾವಕಾಶ ಇಲ್ಲ. ಆದ್ರಿಂದ ಅವರು ನಿಮ್ಮ ಸಹೋದರರು, ನಿಮ್ಮ ಮನೆಯ, ನಿಮ್ಮ ಪ್ರೀತಿಯ ಅಭಿಮಾನಿಗಳನ್ನು ತಿಳ್ಕೊಂಡು ಸಾಧ್ಯವಾದಷ್ಟು ಸ್ಥಳಾವಕಾಶವನ್ನ ಮಾಡಿಕೊಡಿ ಅಂತ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಇವತ್ತು ನಮ್ಮ ರೈತನ